ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಹಣದ ವ್ಯಾಮೋಹ ಮನುಷ್ಯನನ್ನ ಎಷ್ಟರ ಮಟ್ಟಿಗೆ ಕುರುಡನನ್ನಾಗಿಸುತ್ತದೆ ಎನ್ನುವುದಕ್ಕೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದ ಈ ಘಟನೆಯೇ ಸಾಕ್ಷಿ. ಗುಪ್ತ ನಿಧಿಯ ಆಸೆಗಾಗಿ ಹೆತ್ತ ತಾಯಿಯನ್ನೇ ಬಲಿ ಕೊಡಲು ಮುಂದಾದ ಪಾಪಿ ಮಗನ ಕೃತ್ಯ ಬಯಲಾಗಿದೆ. ಹಾಗಿದ್ರೆ ಏನಿದು ಘಟನೆ ಹೇಳ್ತೀನಿ ಕೇಳಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನ್ ರೂಪಲತಾ. ಹಣ ಅಂದ್ರೆ ಹೆಣನೂ ಬಾಯಿ ಬಿಡುತ್ತೆ ಅಂತಾರೆ. ಆದ್ರೆ ಇಲ್ಲೊಬ್ಬ ಪಾಪಿ ಮಗ ನಿಧಿಯ ಆಸೆಗಾಗಿ ಹೆತ್ತ ತಾಯಿಯನ್ನೇ ಬಲಿ ಕೊಡಲು ಸಜ್ಜಾಗಿದ್ದ. ಮನೆಯೊಳಗೆ 4 ಅಡಿಯಷ್ಟು ಆಳದ ಗುಂಡಿ, ಪಕ್ಕದಲ್ಲೇ ನಿಂಬೆಹಣ್ಣು, ಮಾಟ ಮಂತ್ರದ ವಸ್ತುಗಳು. ಈ ದೃಶ್ಯಗಳನ್ನ ನೋಡಿದ್ರೆ ಎಂಥವರು ಬೆಚ್ಚಿ ಬೀಳಬೇಕು. ಚಾಮರಾಜನಗರದ ಸಾಗಡೆ ಗ್ರಾಮದಲ್ಲಿ ಈ ಘೋರ ಕೃತ್ಯಕ್ಕೆ ಸಂಚು ರೂಪಿಸಲಾಗಿತ್ತು. ಆರೋಪಿ ಕೊಂಡಯ್ಯನ್ ಮಾದಶೆಟ್ಟಿ ಎಂಬಾತ ಮಂತ್ರವಾದಿಯ ಮಾತು ಕೇಳಿ ಬುದ್ಧ ಪೂರ್ಣಿಮೆಯ ದಿನ ತನ್ನ ತಾಯಿಯನ್ನು ನರಬಲಿ ಕೊಡಲು ಮುಂದಾಗಿದ್ದ. ಈ ದಿನ ಬಲಿ ಕೊಟ್ರೆ ಕೋಟಿ ಕೋಟಿ ಹಣ, ವಜ್ರ ವೈಢೂರ್ಯ ಸಿಗುತ್ತದೆ ಎಂಬ ಮಾತು ಕೇಳಿ ಈತ ಅಮಾನವೀಯತೆಗೆ ಇಳಿದಿದ್ದ. ಅದೃಷ್ಟವಶಾತ್ ಸಮಯ ಪ್ರಜ್ಞೆ ಮೆರೆದ ಗ್ರಾಮಸ್ಥರು ಮತ್ತು ಪೊಲೀಸರು ವೃದ್ಧ ತಾಯಿಯ ಜೀವ ಉಳಿಸಿದ್ದಾರೆ. ಕಳೆದ 3 ತಿಂಗಳಿನಿಂದ ಈತ ಮಂತ್ರವಾದಿಯನ್ನು ಮನೆಗೆ ಕರೆತರುತ್ತಿದ್ದ. ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆಗೆ ಪೂಜೆ ಮಾಡಿಸ್ತಿದ್ದ. ಇಂದು 8 ಗಂಟೆಯ ಸುಮಾರಿಗೆ ತಾಯಿಯನ್ನು ಕರೆತಂದು ಬಲಿ ಕೊಡಲು ಸಿದ್ಧತೆ ಮಾಡಿಕೊಂಡಿದ್ರು. ಮಧ್ಯಾಹ್ನದ ವೇಳೆಗೆ ಪೊಲೀಸರು ಬಂದಿದ್ದರಿಂದ ಎಲ್ಲರೂ ಓಡಿ ಹೋದ್ರು. ವಿಚಾರ ತಿಳಿದ ನೆರೆಹೊರೆಯವರು ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಸ್ಥಳಕ್ಕೆ ದೌಡಾಯಿಸುತ್ತಿದ್ದಂತೆ ಮಾಟಗಾರ ಎಸ್ಕೇಪ್ ಆಗಿದ್ದಾನೆ. ಆರೋಪಿ ಮಾದಶೆಟ್ಟಿಯನ್ನು ಬಂಧಿಸಲಾಗಿದೆ. 9 ತಿಂಗಳು ಹೊತ್ತು ಹೆತ್ತ ತಾಯಿಯನ್ನ ಹಣಕ್ಕಾಗಿ ಕೊಲ್ಲಲು ಮುಂದಾದ ಮಗನ ಕೃತ್ಯ ಇಡೀ ಜಿಲ್ಲೆಯನ್ನು ತಲ್ಲಣಗೊಳಿಸಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಫೋಕಸ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.